ಅದು ಮಹಾರಾಷ್ಟ್ರದ ಬಾರಾಮತಿ ವಿಮಾನ ನಿಲ್ದಾಣ. ಬೆಳಗ್ಗೆ ಮುಂಚೆ 8:45 ಸಮಯ. ಒಂದು ಖಾಸಗಿ ವಿಮಾನ, ಚಾರ್ಟರ್ಡ್ ವಿಮಾನ ಅಥವಾ ಲಘು ವಿಮಾನ ಸೇಫ್ ಆಗಿ ಲ್ಯಾಂಡ್ ಆಗಬೇಕಾಗಿತ್ತು. ಆದರೆ ಸೇಫ್ ಆಗಿ ಲ್ಯಾಂಡ್ ಆಗಲಿಲ್ಲ. ಅದರ ಬದಲಾಗಿ ಬಾರಾಮತಿ ವಿಮಾನ ನಿಲ್ದಾಣದ ರನ್ವೇಯಲ್ಲಿ ಆ ವಿಮಾನ ಇಳಿಯದೆ ರನ್ವೇ ಪಕ್ಕ ಬಂದು ವಿಮಾನ ಅಪ್ಪಳಿಸಿ ಬಿಡುತ್ತೆ. ನೋಡ್ತಾ ಇದ್ದ ಹಾಗೆ ಆ ವಿಮಾನದ ಇಂಧನ ಟ್ಯಾಂಕ್ ಬ್ಲಾಸ್ಟ್ ಆಗಿ ಬಿಡುತ್ತೆ. ಇಡೀ ವಿಮಾನಕ್ಕೆ ಬೆಂಕಿ ಹೊತ್ತಿಕೊಂಡು ದಗದಗನೆ ಹೊತ್ತಿ ಉರಿಯೋದಕ್ಕೆ ಶುರುವಾಗುತ್ತೆ. ತಕ್ಷಣವೇ ಅಗ್ನಿಶಾಮಕ ದಳದ ಸಿಬ್ಬಂದಿ ಬರ್ತಾರೆ, ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿ ಆಗ್ತಾರೆ. ಅದಾದ ಬಳಿಕ ಒಳಗಿದ್ದಂಥವ್ರನ್ನ ರಕ್ಷಿಸುವಂತ ಪ್ರಯತ್ನವನ್ನ ಪಡ್ತಾರೆ. ಸ್ವತಃ ಅಗ್ನಿಶಾಮಕ ದಳದ ಸಿಬ್ಬಂದಿ ಶಾಕ್ ಆಗ್ತಾರೆ. ಕಾರಣ ಒಳಗಿದ್ದಂಥವರ ದೇಹವನ್ನ ಗುರುತಿಸೋಕು ಸಾಧ್ಯ ಆಗದ ರೀತಿಯಲ್ಲಿ ಸುಟ್ಟು ಕರಕಲಾಗಿ ಹೋಗಿದ್ರು. ತಕ್ಷಣವೇ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ. ಒಟ್ಟು 6 ಮಂದಿ ಪ್ರಯಾಣವನ್ನ ಮಾಡ್ತಾ ಇದ್ರು. ಅದು ಲಘು ವಿಮಾನ ಆದಂತ ಕಾರಣಕ್ಕಾಗಿ 6ರಲ್ಲಿ 5 ಮಂದಿ ಸಾವನ್ನಪ್ಪಿದ್ದಾರೆ ಎನ್ನುವಂತ ಮಾಹಿತಿ ಸದ್ಯ ಸಿಗ್ತಾ ಇದೆ. ಅದರಲ್ಲಿ ಒಬ್ರು ಯಾರು ಅಂದ್ರೆ ಮಹಾರಾಷ್ಟ್ರದ ಅತ್ಯಂತ ಜನಪ್ರಿಯ ನಾಯಕ, ಅಲ್ಲಿ ದಾದಾ ಅಂತ ಕರೆಸಿಕೊಳ್ತಾ ಇದ್ದಂಥವರು, ಹಾಲಿ ಶಾಸಕ, ಹಾಲಿ DCM ಕೂಡ ಆಗಿದ್ದಂತ NCP ನಾಯಕ ಅಜಿತ್ ಪವಾರ್. ಹೌದು, ಅಜಿತ್ ಪವಾರ್ ಈ ಭೀಕರ ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ ಅಥವಾ ವಿಮಾನ ಅಪಘಾತಕ್ಕೆ ಬಲಿ ಆಗಿದ್ದಾರೆ. ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ರು, ಏನು ಕತೆ, ಕಾರಣ ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ, ಬಾರಾಮತಿ ಅವರ ವಿಧಾನಸಭಾ ಕ್ಷೇತ್ರ, ಅಲ್ಲಿ ಜಿಲ್ಲಾ ಪರಿಷತ್ ಚುನಾವಣೆ ಅಥವಾ ಸ್ಥಳೀಯ ಸಂಸ್ಥೆ ಚುನಾವಣೆ ಇದೆ. ಇವತ್ತು 4 ಚುನಾವಣಾ ರ್ಯಾಲಿಯಲ್ಲಿ ಅವರು ಭಾಗಿಯಾಗಬೇಕಿತ್ತು ಅಥವಾ ಚುನಾವಣಾ ಪ್ರಚಾರವನ್ನು ಕೈಗೊಳ್ಳಬೇಕಿತ್ತು. ಹೀಗಾಗಿ ಅವರು ಮುಂಬೈನಿಂದ ಸೀದಾ ಬಾರಾಮತಿಗೆ ಹೊರಟಿದ್ರು. ಆಗ ವಿಮಾನ ಲ್ಯಾಂಡ್ ಆಗೋಕ್ಕೂ ಮುನ್ನ ಈಗ ಬರ್ತಿರುವಂತಹ ಪ್ರಾಥಮಿಕ ಮಾಹಿತಿಯ ಪ್ರಕಾರವಾಗಿ ವಿಮಾನದಲ್ಲಿ ತಾಂತ್ರಿಕ ದೋಷ ಕಾಣಿಸ್ಕೊಂಡಿದೆಯಂತೆ. ಹೀಗಾಗಿ ಪೈಲಟ್ಗಳು ವಿಮಾನವನ್ನ ತುರ್ತು ಭೂಸ್ಪರ್ಶ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ, ಸೇಫ್ ಲ್ಯಾಂಡಿಗೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಆದರೆ ಕೊನೆಯ ಕ್ಷಣದಲ್ಲಿ ವಿಮಾನ ಕಂಪ್ಲೀಟ್ ಆಗಿ ಕಂಟ್ರೋಲ್ ತಪ್ಪಿದೆ. ಅಂದ್ರೆ ಮೊದಲನೇ ವಿಮಾನದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಂತ ಕಾರಣಕ್ಕಾಗಿ ಕ್ರಾಶ್ ಆಯ್ತು ಅಂತ ಹೇಳಲಾಗ್ತಿದೆ. ಆದ್ರೆ ನಿಖರವಾದಂತ ಮಾಹಿತಿ ಇಲ್ಲ. ಬ್ಲಾಕ್ ಬಾಕ್ಸ್ ಸಿಕ್ಕ ಬಳಿಕ ತನಿಖೆ ಎಲ್ಲವೂ ಕೂಡ ಚುರುಕುಗೊಳ್ಳುತ್ತೆ. ಆಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟವಾದಂತ ಮಾಹಿತಿ ಬರುತ್ತೆ. ಈ ಮೂಲಕ ಸಾಲು ವಿಮಾನ ದುರಂತ ಸಹಜವಾಗಿ ಜನರಲ್ಲಿ ಆತಂಕವನ್ನ ಇದೀಗ ಶುರು ಮಾಡಿದೆ. ಅಜಿತ್ ಪವಾರ್ ಜೊತೆಗೆ ಅವರ PA ಸಾವನ್ನಪ್ಪಿದ್ದಾರೆ. ಅದೇ ರೀತಿಯಾಗಿ 2 ಪೈಲಟ್ಗಳು ಹಾಗೆ ಕ್ಯಾಬಿನ್ ಕ್ರೂ ಸಾವನ್ನಪ್ಪಿದ್ದಾರೆ. ಅಂಗರಕ್ಷಕ ಮಾತ್ರ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. ಇನ್ನು ಅಜಿತ್ ಪವಾರ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ 8 ಬಾರಿ ಶಾಸಕ, ಒಮ್ಮೆ ಸಂಸದ, ಹೆಚ್ಚು ಕಡಿಮೆ 30 ವರ್ಷಗಳ ಕಾಲ ಸಚಿವರಾಗಿ ಇದ್ದಂಥವರು. ಅದೇ ರೀತಿಯಾಗಿ ಅತಿ ಹೆಚ್ಚು ಬಾರಿ ಬಜೆಟ್ ಅನ್ನು ಮಂಡಿಸಿದಂಥವರು, 6 ಬಾರಿ ಉಪಮುಖ್ಯಮಂತ್ರಿಯೂ ಕೂಡ ಆದಂಥವರು. 2023ರಲ್ಲಿ ಅವರ ಚಿಕ್ಕಪ್ಪನ NCP ಪಕ್ಷವನ್ನ ಇಬ್ಬಾಗ ಮಾಡಿ ಹೊರಗಡೆ ಬಂದು BJP ಜೊತೆಗೆ ಸೇರಿ ಸರ್ಕಾರವನ್ನ ರಚನೆ ಮಾಡಿ ಉಪಮುಖ್ಯಮಂತ್ರಿ ಆದಂಥವರು.